ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ 2 ಒಳ್ಳೆಯ ಪತ್ತೆ ಕಾರ್ಯಾಗಿದ್ದಾವೆ. ಅದರಲ್ಲಿ ಪ್ರಥಮವಾಗಿ ಒಂದು ಅಂತರ್ಜಿಲ್ಲೆ ಮತ್ತು ಅಂತಾರಾಜ್ಯ ಮನೆಗಳ್ಳತನ ಮಾಡ್ತಾ ಇರುವ ಆರೋಪಿ. ಈಗಾಗಲೇ ಕಳೆದ ವರ್ಷವೂ ನನ್ನ ಬಂಧಿಸಲಾಗಿತ್ತು. ಮಂತ್ರಿ ಶಂಕರ್ ಅಂತ ತಮ್ಮೆಲ್ಲ ಗುರುತಿದೆ. ಅವನ ಮೇಲೆ ಸುಮಾರು 240ಕ್ಕಿಂತ ಹೆಚ್ಚು ಅಪರಾಧಗಳಲ್ಲಿ ಅವನು ಭಾಗಿಯಾಗಿದ್ದಾನೆ. ಕಳೆದ ವರ್ಷ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ತಂಡ ಬಂಧನ ಮಾಡಿದರು. ಈ ವರ್ಷ ಇಲ್ಲಿ ಏನು ಒಂದು ಅಪಾರ್ಟ್ಮೆಂಟಲ್ಲಿ ರಾತ್ರಿ ಹೊತ್ತು ನುಗ್ಗಿ ಅಪಾರ್ಟ್ಮೆಂಟ್ಗಳಲ್ಲಿ ಇರುವ ಯಾವುದಾದ್ರೂ ಲಾಕ್ಡ್ ಹೌಸ್ ಅದನ್ನು ರೆಕ್ಕಿ ಮಾಡಿ ಬೇರೆ ಎಲ್ಲ ಮನೆಗಳ ಒಂದು ಹೊರಗಡೆಯಿಂದ ಚಿಲ್ಕ ಹಾಕಿ ಏನದು ಲಾಕ್ಡ್ ಹೌಸ್ ಇದೆ ಅದನ್ನು ಬ್ರೇಕ್ ಮಾಡಿ ಅದರಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದ. ಅದಲ್ಲಿ ತಕ್ಷಣ ನಮ್ಮ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದಾಗ ದೊರೆತ ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಮೇರೆಗೆ ಅವನನ್ನು ಮತ್ತೆ ಬಂಧನ ಮಾಡಿದ್ದಾರೆ. ಅವನ ಬಂಧನದಿಂದ ಸುಮಾರು 10 ತೊಲಿ ಗೋಲ್ಡ್ ಏನು ಕಳ್ಳತನ ಆಗಿತ್ತು ಅದನ್ನು ಸುಮಾರು 14 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದಕ್ಕೆ ನಾನು ಎಂಟೈರ್ ತಂಡಕ್ಕೆ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ACP ಸೌತ್ ಮತ್ತು DCP ಕ್ರೈಮ್ ಅವ್ರ ಜೊತೆಗೆ ಅಪರಾಧ ದಳದ ಸಿಬ್ಬಂದಿಯವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಮತ್ತು ಪ್ರಶಂಸನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಏನು ಸ್ಟೇಷನ್ ಬಜಾರಲ್ಲಿ ಒಂದು ವಕೀಲರ ಬಡಾವಣೆ ಇದೆ. ಅದರಲ್ಲಿ ಇತ್ತೀಚೆಗೆ ಒಂದು ನೂತನವಾಗಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಉದ್ಘಾಟನೆ ಪ್ರಾರಂಭ ಮಾಡಿದರು. ಅಲ್ಲಿ ಈ ದೇವಸ್ಥಾನ ಕಳ್ಳತನ ಮಾಡುವ ಒಬ್ಬ ಆರೋಪಿ, ರೂಢಿಗತ ಆರೋಪಿ, ಅಲ್ಲಿರುವ ಒಂದು ಪ್ರತಿಮೆ ಮೇರೆಗಿರುವ ಚಿನ್ನಾಭರಣಗಳನ್ನು ಮತ್ತು ಬೆಳ್ಳಿ ಆಭರಣಗಳನ್ನು ಕಳ್ಳತನ ಮಾಡಿರ್ತಾನೆ. ಅದನ್ನು ಕೂಡ ಇವರು ವೈಜ್ಞಾನಿಕ ರೀತಿಯ ಸಾಕ್ಷ್ಯಗಳ ಆಧಾರದ ಮೇರೆಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಏನು ಅರೌಂಡ್ 10 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು 100 ಗ್ರಾಮ್ ಏನು ಬೆಳ್ಳಿಯ ಮೂರ್ತಿ ಇದೆ, ಮಹಾಲಕ್ಷ್ಮಿ ಮೂರ್ತಿ ಇದೆ, ಅದನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ನಿಯರ್ಲಿ 1,40,000 ಅಷ್ಟು. ಸೊ 2 ಪ್ರಕರಣಗಳಲ್ಲಿ ಸುಮಾರು 15,50,000 ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದಕ್ಕೆ ಎಂಟೈರ್ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಮತ್ತು ಪ್ರಶಂಸನೆಗಳನ್ನು ತಿಳಿಸ್ತಾ ಇದ್ದೀನಿ.